ಅಂದ್ರೆ ನಾವೇ ಬ್ಯಾಕ್ಔಟ್ ಆಗ್ಬಿಡ್ತೀವಿ. ಚೆನ್ನಾಗಿದೆ ಎಲ್ಲ ಕಡೆ, ಮೈಸೂರು ಕಡೆ ಎಲ್ಲಾ ಕಡೆನೂ ಚೆನ್ನಾಗಿದ್ದು, ರೆಸ್ಪಾನ್ಸ್ ಚೆನ್ನಾಗಿದ್ದು. ಇವತ್ತೆಲ್ಲ ಬುಕಿಂಗ್ ಹೋಗ್ಬೇಕು ಅನ್ನೋ ಟೈಮಲ್ಲಿ ಎಲ್ಲಾ ಶೋ ಕ್ಯಾನ್ಸಲ್ ಮಾಡ್ಬಿಟ್ಟು ಪ್ರೈಮ್ ಟೈಮ್ ಎಲ್ಲ ಕ್ಯಾನ್ಸಲ್ ಮಾಡಿ ಯಾವ್ದೋ ನಾವು ಬೆಳಗ್ಗೆ ಶೋ ಕೊಡೋದು. ನಾನು 4 ಅಲ್ಲ 7 ಗಂಟೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಅದಕ್ಕೆ ಅವ್ರು ಕೊಟ್ಟರು ಒಂದೇ ಶೋ. ನಾನು ಕೇಳ್ತಿರೋದೇನಂದ್ರೆ ಹಿಂದಿ ನೀವು ಕೊಡ್ತಿರೋ ಪ್ರಾಬ್ಲಮ್ ನಮ್ಗೆ ಯಾಕೆ ಮೇಜರ್ ಆಗಿ ಒಂದೊಂದು ಕೊಟ್ಟಿದ್ದಾರೆ ಸರ್, ಒಂದೊಂದು ಶೋ. ಅವ್ರು ಹೇಳಿದ ಪ್ರಕಾರ ಹೆಂಗೆ ಗೊತ್ತಣ್ಣ, ಸೆಕೆಂಡ್ ವೀಕ್ ನಾನು ಇನ್ಕ್ರೀಸ್ ಮಾಡಲ್ಲ, ಡಿಕ್ರೀಸೇ ಮಾಡ್ತೀನಿ, ಒಂದೇ ಶೋ ಕೊಡೋದು ಒಂದು ಹೌಸ್ಫುಲ್ 5 ಅಂತ ಇನ್ಕ್ರೀಸ್ ಮಾಡಿದ್ದೀನಿ. 1,60,000 ಕಮ್ಮಿ ಅಂತ ಎಷ್ಟು ಕೇಳ್ಕೊಂಡಿದ್ದೀನಿ ಒಂದೇ ಶೋ ಸರ್. ಕನ್ನಡ ಸೆಂಟರ್ಸ್ ಅಲ್ಲಿ ಒಂದೇ ಶೋ ಕೊಟ್ಟರೆ ಹೆಂಗೆ ಸರ್? ನಮಗೆ ಚೆನ್ನಾಗಿ ಆಗ್ತಾ ಇದೆ, ಬುಕಿಂಗ್ ಆಗ್ತಾ ಇದೆ. 50% 60% ಆಗೋ ಲೇಡೀಸ್ ಎಲ್ಲ ವಾಪಸ್ ಹೋಗಿದ್ದಾರೆ. ತುಂಬಾ ಕಡೆ ಸರ್. ಜ್ಯೋತಿ ಕುಮಾರ್ ಅನ್ನೋರಿಗೆ ನಾವು ಕಂಟಿನ್ಯೂ ಫೋನ್ ಮಾಡ್ತಾ ಇದ್ದೀವಿ ಸರ್. ಫೋನ್ ಇರ್ತಲ್ಲ ಟಚ್ ಮಾಡೋದು. ತೊಂದರೆ ಆಗಲ್ಲ ಕೆಲಸ ಮಾಡಿದ್ವಿ ಎಲ್ಲ ಮೂವ್ ಆಗ್ಬಿಡಿ ಸರ್. ಈ ಕಡೆ ಬನ್ನಿ. ಇಲ್ಲ ಕಾನ್ಫರೆನ್ಸ್ ಆಲ್ಗೋ ಹೋಗ್ಬಿಟ್ಟು ಸರ್ ಕೂತ್ಕೊಳ್ಳಿ ಸರ್. ಒಂದು ನಿಮಿಷ. ಇಲ್ಲ ಸರ್, ಇನ್ನೊಂದು ನಮ್ಮ ಮಿರಾಜ್ 3 ಕೊಟ್ಟವ್ರೆ. ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸರ್. ಇದು ಓರಿಯನ್ ಸರ್ ಓರಿಯನ್ ಮಾಲ್ ಡಾಕ್ಟರ್ ರಾಜ್ಕುಮಾರ್ ರೋಡ್ ಒಂದೇ ಇದೆ ಸರ್. ಒಂದೇ ಶೋ. ಅಲ್ಲಿ ಎಷ್ಟಿದೆ ಗೊತ್ತಾ? ಗೊತ್ತು ಸರ್. ಅಂದ್ರೆ ಹಿಂದಿ ಸಿನಿಮಾಗೆ ಎಷ್ಟಿದೆ ಗೊತ್ತಾ? 7 ಶೋ ಕೊಟ್ಟಿದ್ದಾರೆ. ಹಿಂದಿ ಇಂಗ್ಲಿಷ್ ಒಂದು ರಿಲೀಸ್ ಆಗಿದೆ ಸರ್, ಅದಕ್ಕೂ ಕೊಟ್ಟಿದ್ದಾರೆ. ಹೇಳಿ ಸರ್, ಸಿಂಗಲ್ ಸ್ಕ್ರೀನ್ ಇನ್ಕ್ರೀಸ್ ಆಗ್ತಿದೆ, ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಅಲ್ಲಿರೋ ಸ್ಟಾಫೇ ಕೇಳ್ತಿದ್ದಾರೆ ಯಾವ್ದಾದ್ರು ಬೇಕಂತ ಹೇಳಿದಾಗ ನಾನು ಕೊಡೋಕ್ಕಾಗಲ್ಲ ಅಂತ ಅಲ್ಲ, ಸಿನಿಮಾ ಓಡಲ್ಲ ಅಂತ ಆಯ್ತಾ, ಕನ್ನಡ ಸಿನಿಮಾಗಳು ಓಡಲ್ಲ ಅಂತಿದ್ರು. ಈಗ ಜನ ಬರ್ತಿಲ್ವಾ, ನಮ್ಮ ಸಿನಿಮಾ ಬರ್ತಿಲ್ವಾ, ರಿಪೋರ್ಟ್ ಇಲ್ವಾ? ಜನ ಬಂದು ನೋಡಕ್ ಬಂದ್ರೆ ನೀವು ಶೋನೇ ಕೊಟ್ಟಿಲ್ಲ ಅಂದ್ರೆ ಹೆಂಗ್ ನೋಡ್ತಾರೆ ಜನ? ಎಷ್ಟು ಜನ ವಾಪಸ್ ಹೋಗಿದ್ದಾರೆ ಆಮೇಲೆ ರೆಸ್ಪಾಂಡ್ ಮಾಡ್ಲಿ ಸರ್. ಕನ್ನಡ ಸಿನಿಮಾ ಸರ್, ಇಲ್ಲಿ ಕಷ್ಟ ಬಿದ್ದು ಮಾಡಿರುತ್ತೆ. ನಿಮ್ಗೆ ಗೊತ್ತಿರುತ್ತೆ ರೆಸ್ಪಾನ್ಸ್ ಏನ್ ಬರ್ತಿದೆ ಅಂತ. ಎಷ್ಟು ಥಿಯೇಟರ್ಗಳು ಎಲ್ಲ ಬರ್ತಿದ್ದಾರೆ, ಎಷ್ಟೊಂದು ಜನ ಜೊತೆಗೆ ಬರ್ತಿದ್ದಾರೆ. ಥಿಯೇಟರ್ ಮುಚ್ಚಿರೋ ಥಿಯೇಟರ್ ಓಪನ್ ಮಾಡಿದ್ದಾರೆ ಈ ಸಿನಿಮಾಯಿಂದ ಒಂದು 30 ಸಿನಿಮಾ ಥಿಯೇಟರ್ ಓಪನ್ ಆಗಿದೆ. ಇಲ್ಲ ಸರ್, ತುಂಬಾ ಕಡೆ ಕರ್ನಾಟಕ ಎಲ್ಲೆಲ್ಲಿ ಮೂಲೆಯಿಂದ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ಸರ್. ರೆಸ್ಪಾಂಡೇ ಮಾಡ್ತಾ ಇಲ್ಲ ಅವ್ರು. ಯಾರು ಜ್ಯೋತಿ ಕುಮಾರ್ ಇದ್ದಾರಲ್ಲ ಅವರು ಫೋನ್ ಮಾಡಿದ್ರೆ ಸರ್ಪ್ರೈಸ್ ಎಲ್ಲರೂ ಮಾಡಿದ್ದೀವಿ ಸರ್. ಎಲ್ಲರೂ ಮಾಡಿದ್ದೀವಿ ಸರ್. ನಾನು, ಇವರು, ಮೇಡಮ್ ಎಲ್ಲರೂ ಮಾಡಿದ್ದಾರೆ. ನನಗೆ ರೆಸ್ಪಾಂಡ್ ಮಾಡಿದ್ರು, ಮೇಡಮ್ಗೂ ರೆಸ್ಪಾಂಡ್ ಮಾಡಿದ್ರು, ವೈಫ್ಗೂ ರೆಸ್ಪಾಂಡ್ ಮಾಡಿದ್ರು. ತುಂಬಾ ಕಾಲ್ಗಳು ಮಾಡಿದ್ಮೇಲೆ ಮೇನ್ ಅಂದ್ರೆ 20 ಕಾಲ್ ಮಾಡಿದ್ರೆ 1 ಕಾಲ್ ಮಾಡಿ ಆಯ್ತು ಅಂತ. ನಾನು ಕೇಳ್ಕೊಂಡಿದ್ದಕ್ಕೆ ಒಂದು ಶೋ ಮಾಡ್ಕೊಟ್ಟೋಣ, ಇಲ್ಲ ಅಂತಲ್ಲ. GTL ಪ್ರೈಮ್ ಬಟ್ ನಾವು ಕೇಳ್ತಿರೋದೇನು ಅಂದ್ರೆ ಕನ್ನಡ ಹಿಂದಿ ಸಿನಿಮಾಗೆ ನೀವು 7 ಶೋ 8 ಶೋ ಆಮೇಲೆ ನಮ್ಮ ಹತ್ರ ಹೇಳೋದು. ನಾನು ಸೆಕೆಂಡ್ ವೀಕ್ ಕಂಟಿನ್ಯೂ ಮಾಡಲ್ಲ, ಯಾವ್ದನ್ನು ಒಂದೇ ಶೋ ಕೊಡೋದು. ನಾನು ಚೆನ್ನಾಗಿದ್ರೆ ಮಾತ್ರ ಒಂದು ಶೋ ಕೊಡ್ತೀನಿ, ನಿಮ್ಮ ಸಿನಿಮಾ ಚೆನ್ನಾಗಿದೆ ಕೊಟ್ಟಿದ್ದೀನಿ ಅಂತಿದ್ದಾರೆ. ಇಲ್ಲಿ ಹಿಂದಿಗೆ ಏನ್ ಮಾಡಿದ್ದಾರೆ, 7 ಶೋ ಕೊಟ್ಟವ್ರೆ, 4 ಶೋ ಕೊಟ್ಟವ್ರೆ ಕಂಟಿನ್ಯೂಸ್ ಆಗಿ. ಎಲ್ಲ ಪ್ರೈಮ್ ಟೈಮಲ್ಲಿ ಅವರು ಕೊಟ್ಬಿಟ್ಟು ನಮಗೆ ಮಾರ್ನಿಂಗ್ ಶೋ ಕೊಡೋದು, 4 ಗಂಟೆಗೆ ಶೋ ಕೊಡೋದು. 4 ಗಂಟೆಗೆ ನಾವು ಪ್ರೈಮ್ ಟೈಮ್ ಕೇಳ್ತಿದ್ವಿ. ಕನ್ನಡ ಸಿನಿಮಾ ಪ್ರೈಮ್ ಟೈಮ್ ಕೊಡ್ಸಿ. ಬೇರೆ ಥಿಯೇಟರ್ ಆಮೇಲೆ ಮಾತಾಡೋಣ. ಸಿಂಗಲ್ ಸ್ಕ್ರೀನ್ ಯಾವುದು ಇಲ್ಲ, ಬರೀ ಸಿಂಗಲ್ ಸ್ಕ್ರೀನ್ ಪ್ರಾಬ್ಲಮ್ ಇಲ್ಲ. ಯಾವ್ದಾರು ಇದ್ರೆ ಹೇಳಿ, ನಾವು ಅದು ಮಾತಾಡ್ತೀವಿ. INX PVR ಮಾತಾಡೋಣ. INX PVR ಇದು ಅದೇ ಅಧ್ಯಕ್ಷರೇ, ಪ್ರತಿ ಪಿಕ್ಚರ್ಗೂ ಆಗ್ತಾ ಇದೆ. ಬರೀ ಪಿಕ್ಚರ್ ಇದು ನಾವು ಮೊದಲಲ್ಲ, ನಾವು ಕೊನೆ ಅಲ್ಲ ಅಣ್ಣ. ಎಲ್ಲ ಪಿಕ್ಚರ್ ಇನ್ವಾಲ್ವ್ ಆಗಲ್ಲ. ಹೋಗ್ತಾರ ಪಿಕ್ಚರ್ಗೆ ಇರ್ತಾರೆ ಅಂದ್ರೆ ನಾವು ಅದೇನು ಹೇಳ್ತಿರೋದು. ನಮ್ಮ ಕನ್ನಡ ಸಿನಿಮಾ ತೊಂದರೆ ಆಗ್ತಿದೆ, ಸ್ವಲ್ಪ ಏನಾದ್ರು ಸರಿಯಾಗಿ ಡಿಸಿಷನ್ ತಗೊಳ್ಳಿ, ಸೀರಿಯಸ್ ಆಗಿ ಸ್ವಲ್ಪ. ಅವ್ರಿಗೆ ಎಷ್ಟು ನೆಗ್ಲಿಜೆನ್ಸ್ ಅಂದ್ರೆ ದಿನಸಲ ಬರೋದಾದ್ರೆ ಬರ್ತಾರೆ ಹೋಗ್ತಾರೆ ಬಿಡೋ ಅಷ್ಟು ನೆಗ್ಲೆಕ್ಟ್. ಏನೋ ರೆಸ್ಪಾಂಡ್ ಮಾಡ್ಬೇಕು. ಫಸ್ಟ್ ಕನ್ನಡದವ್ರು ಇರ್ಬೇಕು ಅಲ್ಲಿ. ಮಾತಾಡಿ ಸೀರಿಯಸ್ ಆಗಿ ಸ್ವಲ್ಪ. ಅಣ್ಣ ಫೋನ್ ತೆಗೆದ್ರೆ ಏನಾದ್ರು ಮಾತಾಡ್ಬೋದು ಅಣ್ಣ. 10 ಫೋನ್ ಮಾಡ್ರೆ ಒಂದು ಫೋನ್ ತೆಗಿಲ್ಲ ಅಣ್ಣ.
ಆ ಪ್ರಸನ್ನ ಹಂಗೆ ಮಾಡ್ತಾನೆ. ಸಿನಿಮಾ ಚೆನ್ನಾಗಿಲ್ಲ, ಓಕೆ ಆಯ್ತು, ನಮ್ ಸಿನಿಮಾ ನಾವ್ ಚೆನ್ನಾಗ್ ಮಾಡಿಲ್ಲ ಗುರು, ನಮ್ದು ನಮ್ಮ ಕರೆಕ್ಟ್ ಇವ್ರು ಆಗಿಲ್ಲ, ಶಿಷ್ಯ ಒಬ್ಬ ಇದ್ದಾನೆ. ಇದು ರಿಪೋರ್ಟ್ ಬರ್ತಿಲ್ಲ, ಪ್ರಶಾಂತ್ ಕಲೆಕ್ಷನ್ ಬರ್ತಿಲ್ಲ ಅಂದ್ರೆ ನಾವೇ ಸರಿ ಆಯ್ತು ಸರ್, ನಮ್ ಕಡೆನೆ ತಪ್ಪಿದೆ, ಚೆನ್ನಾಗಿ ಓಡ್ತಿದೆ. ಇವತ್ತಿಗೆ ನೀವು ಗೂಗಲ್ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಏನ್ ಕಲೆಕ್ಷನ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಅದರಲ್ಲಿ ಏನೋ ಒಂದ್ 20-30 ಲಕ್ಷ ಕಮ್ಮಿನೇ ಇಟ್ಕೊಳ್ಳಿ. ಇವತ್ತು ಬರಲ್ಲ ಜನ ಬರಲ್ಲ ಅಂದಾಗ ಇಷ್ಟು ಒಳ್ಳೆ ರಿಪೋರ್ಟ್, ಒಳ್ಳೆ ಕಲೆಕ್ಷನ್ ಎಲ್ಲ ಇದ್ದು ನೀವು ತೆಗೆದು ಹಿಂದಿ ಕೊಡೋ ನೀವು ಅಷ್ಟೊಂದು ಪ್ರಾಮುಖ್ಯತೆ ಯಾಕೆ ಕನ್ನಡಕ್ಕೆ ಕೊಡ್ತಿಲ್ಲ? ನಾವು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಾವು ಆಯ್ತು ಬಿಡಿ ಸರ್ ನಮ್ದೇ ತಪ್ಪಿದೆ, ಎತ್ ಬಿಡೋಣ ಪರವಾಗಿಲ್ಲ ಅಂತಿದ್ವಿ. ನಡೀತಿರೋ ಸಿನಿಮಾನ ನೀವು ಪ್ರೈಮ್ ಟೈಮ್ ಅಲ್ಲ ಬೇರೆ ಯಾವಾಗ ನೋಡಿದ್ರು ಹಿಂದಿ ಅಂತ ಕೊಡ್ತಾರೆ. ಅಣ್ಣ ನಾನು ಹೋಗಿದ್ದೀನಿ ಅಣ್ಣ, ಎವ್ರಿ ಟೈಮ್ ನಮ್ಗೆ GT ಮಾಲ್ ಇಂದ ಕಲೆಕ್ಷನ್ ಏನ್ ಬರ್ತಿದೆ ಎಲ್ಲಾನು ನನ್ಗೆ ಗೊತ್ತಾಗ್ತಿದೆ. ಪಕ್ಕದ ಥಿಯೇಟರ್ ಪಕ್ಕದ ಸ್ಕ್ರೀನ್ ಎಲ್ಲ ಕೊಟ್ಟವ್ರೆ, ಅಲ್ಲಿ 3 ಜನ 4 ಜನ ಅವ್ರೆ. ಅಲ್ಲಿ ಏನ್ ಹೇಳ್ತಾರೆ, 5 ಜನಕ್ಕೆ ಕಮ್ಮಿ ಇದ್ರೆ ನಾನು ಶೋ ಕೊಡಲ್ಲ ಅಂತಾರೆ. ನಮ್ದು ಎವ್ರಿ ಟೈಮ್ 60% 70% ಇರೋದು. ಅಲ್ಲಿ ಹುಡುಗರು ನಾನು ನಿನ್ನೆ ಮೈಸೂರು ಸಡನ್ ಆಗಿ ವಿಸಿಟ್ ಮಾಡಿದ್ದು, ನಾವು ಬೇರೆ ಥಿಯೇಟರ್ಗೆ ಹೋಗ್ಬೇಕಾಗಿತ್ತು, ಚೆನ್ನಾಗಿದೆ ಅಂತ ವಿಸಿಟ್ ಮಾಡಿ ಅಂದ್ರು. ಆಯ್ತು ಅಂತ ಚೆನ್ನಾಗಿದೆ ಸರಿ ಹೋಗೋಣ ಅಂದ್ರೆ ಅಣ್ಣ ನೀವು ಒಂದಿಷ್ಟು ವಿಡಿಯೋಸ್ ಇದೆ ತಗೊಂಡಿದ್ದೀವಿ, 100 ಸೀಟಲ್ಲಿ 90 ಸೀಟ್ ಇದೆ. 90 ಸೀಟಲ್ಲಿ ಮ್ಯಾಕ್ಸಿಮಮ್ ಲೇಡೀಸ್ ಹೋಗಿದ ತಕ್ಷಣ ಚಪ್ಪಾಳೆ ತಟ್ಟಿ ಇಂಥ ಸಿನಿಮಾ ಮಾಡಿ ಅಂತಾರೆ. ಅಲ್ಲಿ ಹುಡುಗರು ಕೇಳ್ತಿದ್ದಾರೆ 2 ಶೋ ಇತ್ತಲ್ಲ ಯಾಕೆ ತೆಗೆದ್ಬಿಟ್ರು 1 ಶೋ ಅಂತ ಕೇಳ್ತಾರೆ. ನಮ್ಗೆ ಅಲ್ಲೂರ್ಗೂ ಗೊತ್ತಿಲ್ಲ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.